अस्सलाम वालेकुम वरहमतुल्लाहि वबरकातुहू ಎಲ್ಲರಿಗೂ ನಮಸ್ಕಾರಗಳು। डियर स्टूडेंट्स, ये सेकेंड लैंग्वेज कन्नड़ा वालों के लिए है। आप लोगों को मालूम ही है, सबसे पहले फर्स्ट बीट आती है जो कि ऑब्जेक्टिव टाइप क्वेश्चंस रहते हैं। एक क्वेश्चन रहता और उसके क्या रहते हैं ऑप्शंस रहते हैं, उसमें से करेक्ट आंसर आप लोगों को सेलेक्ट करके लिखना रहता। तो ये चूज द करेक्ट आंसर के बीट है। यहाँ पे कुछ इम्पोर्टेंट क्वेश्चंस और उसके आंसर्स है जो आपके एग्जाम में पूछ सकते हैं। देखिए, ये पासिंग पैकेजेस के भी बोल सकते हैं आप लोग। ಪ್ರಶ್ನೆ 1, ಈ ಕೆಳಗಿನ ಪದಗಳಲ್ಲಿ ರೂಢನಾಮ ಪದ ಗುರುತಿಸಿ ಬರೆಯಿರಿ। इसके ऑप्शन देखिए, ए व्यापारी, बी धर्मराय, सी नदी, डी केट्टा। इसका आंसर क्या है? सी नदी। जो अंडरलाइन और डार्क लिखे हुआ रहता है वो ही आंसर है, समझिए। नेक्स्ट प्रश्ನೆ 2, ಒಳ್ಳೆಯ ಈ ಪದವು ನಾಮಪದದ ಈ ಗುಂಪಿಗೆ ಸೇರಿದೆ। ಎ ಸಂಖ್ಯಾವಾಚಕ, ಬಿ ಗುಣವಾಚಕ, ಸಿ दिग्वाचक, डी ಪರಿಮಾಣವಾಚಕ। इसका आंसर क्या है? बी ಗುಣವಾಚಕ। ಪ್ರಶ್ನೆ 3, ಅರ್ಥಕ್ಕೆ ಅನುಗುಣವಾದ ಹೆಸರನ್ನು ಹೇಗೆ ಕರೆಯುತ್ತಾರೆ? ಎ ರೂಢನಾಮ, बी अंकितनाम, सी अनुवर्थनाम, डी भावनाम। इसका आंसर क्या है? सी अनुवर्थनाम। ಪ್ರಶ್ನೆ 4, ವಿಶ್ವೇಶ್ವರಯ್ಯರವರು ಶಿಕ್ಷಣವು ಸಂಜೀವಿನಿ ಎಂದು ಅರಿತಿದ್ದರು। ಈ ವಾಕ್ಯದಲ್ಲಿರುವ ಅಂಕಿತನಾಮ ಎ ಶಿಕ್ಷಣ, ಬಿ ವಿಶ್ವೇಶ್ವರಯ್ಯ, ಸಿ ಸಂಜೀವಿನಿ, ಡಿ ಅರಿತಿದ್ದರು। इसका आंसर क्या है? बी विश्वेश्वरैया। देखिए स्टूडेंट्स, ये आप लोगों के ओल्ड क्वेश्चन पेपर में से जो ऑब्जेक्टिव क्वेश्चंस पूछे हुए हैं वही इंपॉर्टेंट क्वेश्चंस है जो आपको हेल्प होते एग्जाम में। ಪ್ರಶ್ನೆ 5, ಅವನು ಶಾಲೆಗೆ ದಿನವೂ ಬರುತ್ತಾನೆ। ಈ ವಾಕ್ಯದಲ್ಲಿರುವ ಸರ್ವನಾಮ ಎ ದಿನವೂ, ಬಿ ಶಾಲೆಗೆ, ಸಿ ಬರುತ್ತಾನೆ, ಡಿ ಅವನು। डियर स्टूडेंट्स, इसके अलावा कल मैं ऑनलाइन क्लास लेने वाली हूँ लाइव पे, यूट्यूब लाइव पे, जिसमें मैं आप लोगों को किस तरह से लेटर लिखना है वो सिखाने वाली हूँ इंशाअल्लाह। आप लोग सभी लोग ज्वाइन करिए। ಪ್ರಶ್ನೆ 6, ಇವುಗಳಲ್ಲಿ ಮಧ್ಯಮ ಪುರುಷ ಸರ್ವನಾಮವನ್ನು ಗುರುತಿಸಿ ಬರೆಯಿರಿ। ಎ ನಾನು, ಬಿ ನೀನು, ಸಿ ತಾನು, ಡಿ ಅವನು। ಪ್ರಶ್ನೆ 7, ಅವರು ಪದವು ಈ ಸರ್ವನಾಮಕ್ಕೆ ಉದಾಹರಣೆಯಾಗಿದೆ। ಎ ಉತ್ತಮ ಪುರುಷ, ಬಿ ಮಧ್ಯಮ ಪುರುಷ, ಸಿ ಪ್ರಥಮ ಪುರುಷ, ಡಿ ಆತ್ಮಾರ್ಥಕ ಸರ್ವನಾಮ। उत्तर क्या है? सी ಪ್ರಥಮ ಪುರುಷ। ಪ್ರಶ್ನೆ 8, ಕೋಟಿಯಲ್ಲಿ ಪದದಲ್ಲಿ ಇರುವ ವಿಭಕ್ತಿಯ ಹೆಸರು? ಎ ಪ್ರಥಮ, ಬಿ ದ್ವಿತೀಯ, ಸಿ पंचमी, डी सप्तमी। उत्तर क्या है? डी सप्तमी। ಪ್ರಶ್ನೆ 9, ಹಾದಿಲ್ ಈ ಪದದ ಗ್ರಾಂಥಿಕ ರೂಪ? ಎ ದಾರಿಯಲ್ಲಿ, ಬಿ ರಸ್ತೆಯಲ್ಲಿ, ಸಿ ಬೀದಿಯಲ್ಲಿ, ಡಿ ಹಾದಿಯಲ್ಲಿ। इसका आंसर क्या है? डी ಹಾದಿಯಲ್ಲಿ। ಪ್ರಶ್ನೆ 10, ಇವುಗಳಲ್ಲಿ ಷಷ್ಠಿ ವಿಭಕ್ತಿ ಸೇರಿದ ಪದ? ಎ ಮನೆಯನ್ನು, ಬಿ ಬಂಗಾಳಿಯ, ಸಿ ಶಾಲೆಯಿಂದ, ಡಿ ಮನೆಗೆ। उत्तर आंसर क्या है? बी ಬಂಗಾಳೆಯ। ಪ್ರಶ್ನೆ 11, ಇವುಗಳಲ್ಲಿ ಪ್ರಥಮ ವಿಭಕ್ತಿ ಸೇರಿದ ಪದ? ಎ ಮನೆಯನ್ನು, ಬಿ ಬಂಗಾಳೆಮು, ಸಿ ಶಾಲೆಯಿಂದ, ಡಿ ಮನೆಗೆ। उत्तर क्या है इसका? ಬಂಗಾಳೆಮು। ಪ್ರಶ್ನೆ 12, ಇವುಗಳಲ್ಲಿ ದ್ವಿತೀಯ ವಿಭಕ್ತಿ ಸೇರಿದ ಪದ? ಎ ಮನೆಯನ್ನು, ಬಿ ಬಂಗಾಳೆಯು, ಸಿ ಶಾಲೆಯಿಂದ, ಡಿ ಮನೆಗೆ। उत्तर क्या है? ए ಮನೆಯನ್ನು। ಪ್ರಶ್ನೆ 13, ಇವುಗಳಲ್ಲಿ ಚತುರ್ಥಿ ವಿಭಕ್ತಿ ಸೇರಿದ ಪದ? ಎ ಮನೆಯನ್ನು, ಬಿ ಬಂಗಾಳೆಯ, ಸಿ ಶಾಲೆಯಿಂದ, ಡಿ ಮನೆಗೆ। ಆನ್ಸರ್ क्या है? उत्तर ಡಿ ಮನೆಗೆ। ಪ್ರಶ್ನೆ 14, ಕೋಟೆಯಲ್ಲಿ ಪದದಲ್ಲಿ ಇರುವ ವಿಭಕ್ತಿಯ ಹೆಸರು? ಎ ಪ್ರಥಮ, ಬಿ ದ್ವಿತೀಯ, ಸಿ पंचमी, ಡಿ ಸಪ್ತಮಿ। उत्तर डी सप्तमी। ಪ್ರಶ್ನೆ 15,
ಚತುರ್ಥಿ ವಿಭಕ್ತಿಯ ಪದ ಇದಾಗಿದೆ. ಎ ಮರಕ್ಕೆ, ಬಿ ನದಿಯಲ್ಲಿ, ಸಿ ಊರಿನ, ಡಿ ಅದರ. ಉತ್ತರ ಎ ಮರಕ್ಕೆ. ಪ್ರಶ್ನೆ 16. ಇವುಗಳಲ್ಲಿ ಷಷ್ಠಿ ವಿಭಕ್ತಿ ಸೇರಿದ ಪದ. ಎ ಮನೆಯನ್ನು, ಬಿ ಬಂಗಾಳೆಯ, ಸಿ ಶಾಲೆಯಿಂದ, ಡಿ ಮನೆಗೆ. ಉತ್ತರ क्या है इसका? ಬಿ ಬಂಗಾಳೆಯ. ಪ್ರಶ್ನೆ 17. ಇವುಗಳಲ್ಲಿ ಪ್ರಥಮ ವಿಭಕ್ತಿ ಸೇರಿದ ಪದ. ಎ ಮನೆಯನ್ನು, ಬಿ ಬಂಗಾಳೆಯ, ಸಿ ಶಾಲೆಯ, ಡಿ ಮನೆಗೆ. उत्तर क्या है इसका? शालेय. सी शालेय. ये जो रिपीट हो रहे हैं क्वेश्चंस, ये बहुत बार पूछे गए हुए क्वेश्चंस है, इसलिए ये रिपीट हो रहे हैं, तो उस पे ज्यादा तवज्जो दीजिए स्टूडेंट्स. नेक्स्ट देखिए प्रश्न 18. ಇವುಗಳಲ್ಲಿ ದ್ವಿತೀಯ ವಿಭಕ್ತಿ ಸೇರಿದ ಪದ. ಎ ಮನೆಯನ್ನು, ಬಿ ಬಂಗಾಳೆಯ, ಸಿ ಶಾಲೆಯಿಂದ, ಡಿ ಮನೆಗೆ. ಉತ್ತರ ಎ ಮನೆಯನ್ನು. ನೆಕ್ಸ್ಟ್ ಪ್ರಶ್ನೆ 19. ಇವುಗಳಲ್ಲಿ ಚತುರ್ಥಿ ವಿಭಕ್ತಿ ಸೇರಿದ ಪದ. ಎ ಮನೆಯನ್ನು, ಬಿ ಬಂಗಾಳೆಯ, ಸಿ ಶಾಲೆಯಿಂದ, ಡಿ ಮನೆಗೆ. ಉತ್ತರ ಡಿ ಮನೆಗೆ. ಪ್ರಶ್ನೆ 20. ಶಾಂತಿ ಪದದ ವಿರುದ್ಧ ಪದ. ಎ ಸಾತಿ, ಬಿ ಸಿತ್ತಿ, ಸಿ ಅಶಾಂತಿ, ಡಿ ಕಲಿ. ಉತ್ತರ क्या है? ಅಶಾಂತಿ. ಪ್ರಶ್ನೆ 21. ಆಸಕ್ತಿ ಪದದ ವಿರುದ್ಧ ಪದ. ಎ ಸದಿ, ಬಿ ಅಸ್ಥಿ, ಸಿ ಚೌಪದಿ, ಡಿ ನಿರಾಸಕ್ತಿ. क्या है इसका आंसर? डी ನಿರಾಸಕ್ತಿ. ಪ್ರಶ್ನೆ 22. ದೋರೆ ಪದದ ವಿರುದ್ಧ ಪದ. ಎ ಸದಿ, ಬಿ ಸಮೀಪ, ಸಿ ಕೆಳಗೆ, ಡಿ ನದಿಗೆ. ಉತ್ತರ क्या है इसका? ಬಿ ಸಮೀಪ. ಪ್ರಶ್ನೆ 23. ಕಟ್ಟ ಕಡೆಗೆ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಎ ಜೋಡು ನುಡಿ, ಬಿ ದಿರುಕ್ತಿ, ಸಿ ಅನುಕರಣವಯ, ಡಿ ನುಡಿಗಟ್ಟು, ಬಿ ದಿರುಕ್ತಿ. ಪ್ರಶ್ನೆ 24. ಈ ಪದಗಳಲ್ಲಿ ದಿರುಕ್ತಿ ಪದವನ್ನು ಗುರುತಿಸಿ ಬರೆಯಿರಿ. ಎ ಹೊಚ್ಚ ಹೊಸದು, ಬಿ ಗಿಡಗಂಟೆ, ಸಿ ಕನಸು ನನಸು, ಡಿ ಸಿಹಿ ಕಹಿ. ಉತ್ತರ ಎ ಹೊಚ್ಚ ಹೊಸದು. ಪ್ರಶ್ನೆ 25. ಬನ್ನಿ ಬನ್ನಿ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಎ ನುಡಿಗಟ್ಟು, ಬಿ ಜೋಡು ನುಡಿ, ಸಿ ದಿರುಕ್ತಿ, ಡಿ ಅನುಕರಣವಯ. ಉತ್ತರ ಸಿ ದಿರುಕ್ತಿ. ಪ್ರಶ್ನೆ 26. ನಡ ನಡೆ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಎ ನುಡಿಗಟ್ಟು, ಬಿ ಜೋಡು ನುಡಿ, ಸಿ ದಿರುಕ್ತಿ, ಡಿ ಅನುಕರಣಮಯ. ಉತ್ತರ ಸಿ ದಿರುಕ್ತಿ. ಪ್ರಶ್ನೆ 27. ಪಟ ಪಟನೆ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಎ ಅನುಕರಣಾವಯ, ಬಿ ದಿರುಕ್ತಿ, ಸಿ ಜೋಡು ನುಡಿ, ಡಿ ನುಡಿಗಟ್ಟು. ಉತ್ತರ ಎ ಅನುಕರಣಾಮಯ. ಪ್ರಶ್ನೆ 28. ಇವುಗಳಲ್ಲಿ ಅನುಕರಣಾವಯವನ್ನು ಗುರುತಿಸಿ ಬರೆಯಿರಿ. ಎ ಸರಸರ, ಬಿ ಮಲ್ಲಿಗೆ, ಸಿ ಹೌದು, ಡಿ ನೆಟ್ಟಗ. ಉತ್ತರ ಎ ಸರಸರ. ಪ್ರಶ್ನೆ 29. ಗರ್ ಗರ್ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಎ ಅನುಕರಣವಯ, ಬಿ ದಿರುಕ್ತಿ, ಸಿ ಜೋಡು ನುಡಿ, ಡಿ ನುಡಿಗಟ್ಟು. ಉತ್ತರ ಎ ಅನುಕರಣವಯ. ಪ್ರಶ್ನೆ 30. ಇವುಗಳಲ್ಲಿ ಅನುಕರಣಾವಯವನ್ನು ಗುರುತಿಸಿ ಬರೆಯಿರಿ. ಎ ಕಲಕಲ, ಬಿ ಮೆಲ್ಲಗೆ, ಸಿ ಹೌದು, ಡಿ ನೆಟ್ಟಗ. ಉತ್ತರ ಎ ಕಲಕಲ. ಪ್ರಶ್ನೆ 31. ಉಡುಗೆ ತೊಡುಗೆಗೆ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಎ ಜೋಡು ನುಡಿ, ಬಿ ಅನುಕರಣವಯ, ಸಿ ದಿರುಕ್ತಿ, ಡಿ ನುಡಿಗಟ್ಟು. ಉತ್ತರ ಎ ಜೋಡು ನುಡಿ. ಪ್ರಶ್ನೆ 32. ಈ ಪದಗಳಲ್ಲಿ ಜೋಡು ನುಡಿಯನ್ನು ಗುರುತಿಸಿ ಬರೆಯಿರಿ. ಎ ಕೋಲಿನಾಲಿ, ಬಿ ಸರಸರ, ಸಿ ಚಿಲಿಪಿಲಿ, ಡಿ ಕಿಲಕಿಲ. ಉತ್ತರ ಎ ಕೊಲಿನಾಲಿ. ಪ್ರಶ್ನೆ 33. ಹಣ್ಣು ಹಂಪಲ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಎ ಜೋಡು ನುಡಿ, ಬಿ ಅನುಕರಣವಯ, ಸಿ ದಿರುಕ್ತಿ, ಡಿ ನುಡಿಗಟ್ಟು. ಪ್ರಶ್ನೆ 34. ಈ ಪದಗಳಲ್ಲಿ ಜೋಡು ನುಡಿಯನ್ನು ಗುರುತಿಸಿ ಬರೆಯಿರಿ. ಎ ಗಿಡಮರ, ಬಿ ಸರಸರ, ಸಿ ಚಿಲಿಪಿಲಿ, ಡಿ ಕಿಲಕಿಲ. ಉತ್ತರ ಎ ಗಿಡಮರ.
ಪ್ರಶ್ನೆ 35 ಮನೆ ಮಠ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಎ ಜೋಡು ನುಡಿ, ಬಿ ಅನುಕರಣವಯ, ಸಿ ದಿರುಕ್ತಿ, ಡಿ ನುಡಿಗಟ್ಟು. ಎ ಜೋಡಿ ನುಡಿ. ಪ್ರಶ್ನೆ 36 ಕೆಳಗಿನವುಗಳಲ್ಲಿ ಅನ್ಯದೇಶಿ ಪದ. ಎ ಮನೆ, ಬಿ ನಗರ, ಸಿ ಊರು, ಡಿ ಬಸ್ಸು. ಉತ್ತರ ಡಿ ಬಸ್ಸು. ಪ್ರಶ್ನೆ 37 ಕೆಳಗಿನವುಗಳಲ್ಲಿ ಅನ್ಯದೇಶಿ ಪದ. ಎ ಮನೆ, ಬಿ ನಗರ, ಸಿ ಊರು, ಡಿ ಲಂಡನ್ನೈ. ಉತ್ತರ ಡಿ ಲಂಡನ್ನೈ. ಪ್ರಶ್ನೆ 38 ಕೆಳಗಿನವುಗಳಲ್ಲಿ ಅನ್ಯದೇಶಿ ಪದ. ಎ ನರಿ, ಬಿ ನಗರ, ಸಿ ಕಪ್ಪು, ಡಿ ರವಿ. ಉತ್ತರ ಸಿ ಕಪ್ಪು. ಪ್ರಶ್ನೆ 39 ಕೆಳಗಿನವುಗಳಲ್ಲಿ ಅನ್ಯದೇಶಿ ಪದ. ಎ ಮನೆ, ಬಿ ನಗರ, ಸಿ ಕಾಫी, डी आरती. उत्तर सी कॉफी. अन्य देशी बोले तो जो इंग्लिश के वर्ड्स रहते हैं उसको लिखना रहता, कौन सा है सेलेक्ट करना रहता. देखिए ಪ್ರಶ್ನೆ 40 ಕೆಳಗಿನವುಗಳಲ್ಲಿ ಅನ್ಯದೇಶಿ ಪದ. ಎ ಮನೆ, ಬಿ ಟ್ರೇನ್, ಸಿ ಊರು, ಡಿ ಲೆಕ್ಕಣಿಕೆ. ಉತ್ತರ ಬಿ ಟ್ರೇನ್. ಪ್ರಶ್ನೆ 41 ಹೊಚ್ಚು ಹಾಕು ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಎ ದಿರುಕ್ತಿ, ಬಿ ಅನುಕರಣವಯ, ಸಿ ಜೋಡು ನುಡಿ, ಡಿ ನುಡಿಗಟ್ಟು. ಉತ್ತರ क्या है इसका? ಡಿ ನುಡಿಗಟ್ಟು. ಪ್ರಶ್ನೆ 42 ಈ ಪದವು ನುಡಿಗಟ್ಟಿಗೆ ಉದಾಹರಣೆಯಾಗಿದೆ. ಎ ಕೈ ಕೊಡು, ಬಿ ಮೊತ್ತ ಮೊದಲು, ಸಿ ರೀತಿ ನೀತಿ, ಡಿ ಆಚಾರ ವಿಚಾರ. ಉತ್ತರ ಎ ಕೈ ಕೊಡು. ಪ್ರಶ್ನೆ 43 ಕಬ್ಬಿಣದ ಕಡಲೆ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಎ ದಿರುಕ್ತಿ, ಬಿ ಅನುಕರಣವಯ, ಸಿ ಜೋಡು ನುಡಿ, ಡಿ ನುಡಿಗಟ್ಟು. ಉತ್ತರ ಡಿ ನುಡಿಗಟ್ಟು. ಪ್ರಶ್ನೆ 44 ಈ ಪದವು ನುಡಿಗಟ್ಟಿಗೆ ಉದಾಹರಣೆಯಾಗಿದೆ. ಎ ಕೋಡ ನೀರು ಸುರಿದಂತಾಗು, ಬಿ ಮೊತ್ತ ಮೊದಲು, ಸಿ ರೀತಿ ನೀತಿ, ಡಿ ಆಚಾರ ವಿಚಾರ. ಉತ್ತರ ಎ ಕೋಡ ನೀರು ಸುರಿದಂತಾಗು. ಪ್ರಶ್ನೆ 45 ರಾಮಬಾಣ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಎ ದಿರುಕ್ತಿ, ಬಿ ಅನುಕರಣವಯ, ಸಿ ಜೋಡು ನುಡಿ, ಡಿ ನುಡಿಗಟ್ಟು. ಪ್ರಶ್ನೆ 46 ಮನುಷ್ಯ ಪದದ ಗ್ರಾಂಥಿಕ ರೂಪ. ಎ ಮನುಷ್ಯ, ಬಿ ಮಾನವ, ಸಿ ಮನುಷ್ಯ, ಡಿ ಮನಸ. ಪ್ರಶ್ನೆ 47 ಜಿಗಿತವು ಪದದ ಗ್ರಾಂಥಿಕ ರೂಪ. ಎ ಚಿಗುರಿತು, ಬಿ ಚಿಗುರುತ್ತದೆ, ಸಿ ಚಿಗಿಯುತ್ತದೆ, ಡಿ ಚಿಗುರು. ಉತ್ತರ ಸಿ ಚಿಗಿಯುತ್ತದೆ. ಪ್ರಶ್ನೆ 48 ಮಕ್ಕಳಿಗೆ ಪದದ ಗ್ರಾಂಥಿಕ ರೂಪ. ಎ ಮಕ್ಕಳಿಗೆ, ಬಿ ಮಗಳಿಗೆ, ಸಿ ಮಗುವಿಗೆ, ಡಿ ಮಕ್ಕಳು. ಉತ್ತರ ಎ ಮಕ್ಕಳಿಗೆ. ಪ್ರಶ್ನೆ 49 ಹಾದಿಲಿ ಪದದ ಗ್ರಾಂಥಿಕ ರೂಪ. ಎ ಮನುಷ್ಯ, ಬಿ ರಸ್ತೆಯಲ್ಲಿ, ಸಿ ಮನೆಯಲ್ಲಿ, ಡಿ ಮನಸ. ಉತ್ತರ ಬಿ ರಸ್ತೆಯಲ್ಲಿ. ಪ್ರಶ್ನೆ 50 ಹಕ್ಕಿ ಪದದ ತದ್ಭವ ರೂಪ. ಎ ನವಿಲು, ಬಿ ಗಿಳಿ, ಸಿ ಪಕ್ಷಿ, ಡಿ ರವಿ. ಉತ್ತರ ಸಿ ಪಕ್ಷಿ. ಪ್ರಶ್ನೆ 51 ಯೋಗಿ ಪದದ ತದ್ಭವ ರೂಪ. ಎ ಜೋಗಿ, ಬಿ ಕುಡುಕ, ಸಿ ಪಂಡಿತ, ಡಿ ಅಮರ. ಉತ್ತರ ಎ ಜೋಗಿ. ಪ್ರಶ್ನೆ 52 ಸಿರಿ ಪದದ ತದ್ಭವ ರೂಪ. ಎ ಗುರಿ, ಬಿ ಗರಿ, ಸಿ ಸಿರಿಯ, ಡಿ ಶ್ರೀ. ಉತ್ತರ ಡಿ ಶ್ರೀ. ಪ್ರಶ್ನೆ 53 ವರ್ಣೆ ಪದದ ತದ್ಭವ ರೂಪ. ಎ ಬಣ್ಣನೆ, ಬಿ ಬಣ್ಣ, ಸಿ ಹಣ್ಣು, ಡಿ ರವಿ. ಉತ್ತರ ಎ ಬಣ್ಣನೆ. ಪ್ರಶ್ನೆ 54 ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ. ಎ ವಿವರಣಾತ್ಮಕ ಚಿಹ್ನೆ, ಬಿ ಉದ್ಧಾರಣ ಚಿಹ್ನೆ, ಸಿ ವಾಕ್ಯವೇಶನ ಚಿಹ್ನೆ, ಡಿ ಭಾವಸೂಚಕ ಚಿಹ್ನೆ. ಉತ್ತರ ಬಿ ಉದ್ಧಾರಣ ಚಿಹ್ನೆ. ಪ್ರಶ್ನೆ 55 ಬುಕ್ಕರಾಯನ ಹಿರಿಮೆ ಏನು? ಈ ವಾಕ್ಯದಲ್ಲಿ ಇರಬೇಕಾದ ಲೇಖನ ಚಿಹ್ನೆ. ಎ ಪೂರ್ಣ ವಿರಾಮ, ಬಿ ಅಲ್ಪ ವಿರಾಮ, ಸಿ ಪ್ರಶ್ನಾರ್ಥಕ, ಡಿ ಭಾವಸೂಚಕ. उत्तर सी प्रश्नार्थक. डियर स्टूडेंट्स ये टोटल 110 है
क्वेश्चन विथ आंसर्स। तो मैं यहाँ पे 55 में एंड कर रहा हूँ क्योंकि वीडियो बहुत लॉन्ग होता है। इंशाल्लाह मैं इसके आगे के ऑल क्वेश्चन आंसर्स नेक्स्ट वीडियो में मैं एक्सप्लेन करूँगी। आई होप आपको ये इतने तो भी हेल्प हुए होंगे।